ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇದೊಂದು ಫುಡ್ ಬ್ಲಾಗ್ ಥರ ಆಗಿರುತ್ತೆ. ಈ ಥರ ಬ್ಲಾಗ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒಂಥರ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ. ಬಟ್ ಏನಂತಂದರೆ ನಾವು ಆಚೆ ಫೋನಲ್ಲಿ ಮಾತಾಡೋದು, ಕ್ಯಾಮ್ರಾನ ಫೇಸ್ ಮಾಡೋದು ಸ್ವಲ್ಪ ಒಂಥರ ಭಯ ಥರ ಅನಿಸುತ್ತೆ. ಬಟ್ ಭಯ ಹೋದರೆ ಏನೂ ಇಲ್ಲ. ಅವರು ಇವರು ಏನಾದರೂ ಅನ್ಕೋತಾರೆ ಮಾತಾಡೋಕ್ಕೆ ಹಂಗೆ ಹಿಂಗೆ ಅಂತಂದರೆ ಸೀರಿಯಸ್ಲಿ ವ್ಲಾಗೇ ಮಾಡೋಕ್ಕಾಗಲ್ಲ. ಆನ್ ದ ವೇ ಬರಬೇಕಾದ್ರೆ ಈ ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಎಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಾಮೆಂಟ್ ಮಾಡಿ. ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಂದಿರೋದು. ಪ್ರೈಸ್ ಎಲ್ಲ ರೀಸನಬಲ್ ಆಗಿತ್ತು. ನಮ್ಗೆ ಯಾವಾಗಲೂ ಒಂದ್ಸಲ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ಹಸ್ಬೆಂಡು. ತುಂಬಾ ದಿವಸ ಆಯಿತು. ಆಲ್ರೆಡಿ ನಾನು ಒಂದು ಮಿನಿ ಬ್ಲಾಗಲ್ಲಿ ಇದನ್ನು ತೋರಿಸಿದೆ ಅಂತ ಅನಿಸುತ್ತೆ. ಸರಿ, ಇನ್ನೊಂದು ಸಲ ಬೇಜಾರಾಗ್ತಾಯಿತ್ತು. ಇವಾಗ ಸಂಜೆ ನೈಟ್ಗೆ ಬಂದಿದ್ದೀವಿ ತಿನ್ನೋಕ್ಕೆ. ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಬಂದಮೇಲೆ ತೋರಿಸ್ತೀವಿ. ನಮ್ಮ ಮನೆಯವ್ರ ಕೈಲಿ ಹಾಯ್ ಮಾಡಿಸ್ತೀನಿ ಇವಾಗ. ನನಗೆ ಮಾಡೋಕ್ಕೆ ಬರಲ್ವಾ? ಆಹಾ, ಯಾಕೆ ಫ್ರೆಂಡ್ ನನಗೆ ಮಾಡೋಕ್ಕೆ ಬರಲ್ವಾ ಫ್ರೆಂಡ್? ಆಯ್ತು, ಬರುತ್ತೆ. ನಾನು ಹೇಳಿದ್ರೆ ಮಾತ್ರ ಮಾಡೋದು. ಆ ಥರ ಏನಿಲ್ಲ ಫ್ರೆಂಡ್. ಸುಮ್ಮನೆ ಸುಳ್ಳು ಹೇಳ್ತಾರೆ ಎಲ್ಲ. ಈ ವ್ಲಾಗ್ ಹೇಗೆ ಬಂದಿದೆ ಅಂತಂದ್ಬಿಟ್ಟು ನನಗೆ ಮಿಸ್ ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಆಯ್ತಾ? ಚೆನ್ನಾಗಿದೆ. ನೀನು ಯಾವ ತಗೊಂಡಿರೋದು? ನಾನು ತೊಗೊಂಡಿರೋದು ಪುಡಿ ದೋಸೆ, ಬೆಣ್ಣೆ ಪುಡಿ ದೋಸೆ. ಇದು ಮಸಾಲೆ ಬೆಣ್ಣೆ ಮಸಾಲೆ. ಫಸ್ಟ್ ಟೈಮ್ ಬರ್ತಾ ಇರೋದಾ ಸೆಕೆಂಡ್ ಟೈಮಾ? ಯಾರು? ನಾನಿದು 4ನೇ ಟೈಮ್ 5ನೇ ಟೈಮ್ ಬರೋದು. ಸರಿ ಸರಿ. ಪ್ರಾಪರಾಗಿ ದಾವಣಗೆರೆಗೆ ಹೋಗ್ಬಿಟ್ಟು ನಾವಂತೂ ಒಂದ್ಸಲ ಬೆಣ್ಣೆ ದೋಸೆ ಅಂತೂ ತಿಂದಿಲ್ಲ. ಅಲ್ಲೂ ಸೇಮ್ ಟೇಸ್ಟ್ ಇರುತ್ತೆ ಏನೋ ಗೊತ್ತಿಲ್ಲ. ಬಟ್ ಬ್ಯಾಂಗ್ಳೂರು ಬೆಣ್ಣೆ ದೋಸೆ ಇದು. ಬ್ಯಾಂಗ್ಳೂರು ದಾವಣಗೆರೆ ಬೆಣ್ಣೆ ದೋಸೆ. ತಿನ್ನೋಕ್ಕೇನೋ ಚೆನ್ನಾಗಿದೆ. ಬಟ್ ಪ್ರಾಪರ್ ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲೋಗಿ ತಿಂದಿದ್ರೆ ಒಂದ್ಸಲ ಗೊತ್ತಾಗ್ತಾಯಿತ್ತು ಅಲ್ಲಿ ಟೇಸ್ಟ್ಗೂ ಇಲ್ಲಿ ಟೇಸ್ಟ್ಗೂ. ಬಟ್ ಇದು ಚೆನ್ನಾಗಿದೆ, ತಿನ್ಬೋದು. ಬಂದು ನೀವು ಒಂದು ವಿಸಿಟ್ ಮಾಡಿ. ಇದು ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ ಬ್ರಾಂಚಸ್ಸು. ನಾವಿದು ಎಲ್ಲಿ ಅಂತಂದರೆ ಕೋರಮಂಗಲ 6th ಬ್ಲಾಕ್. ನಿಯರ್ ಬೈ ಇರೋರು ಬಂದು ತಿನ್ಬೋದು. ದೂರ ಎಲ್ಲ ಜರ್ನಿ ಮಾಡ್ಕೊಂಡು ಬಂದು ತಿನ್ನೋ ಅವಶ್ಯಕತೆ ಏನಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ಇದೆ. ಆಲ್ಮೋಸ್ಟ್ ಅಲ್ಲಿ ಇದು ಎಲ್ಲ ಬ್ರಾಂಚಸ್ ಎಲ್ಲ ಕಡೆಯೂ ಸಿಗುತ್ತೆ. ಎಲ್ಲ ಏರಿಯಾದಲ್ಲೂ ಇರುತ್ತೆ. ಏರಿಯಾದಲ್ಲಿ ಒಂದಾದರೂ ಬ್ರಾಂಚಸ್ ಇದ್ದೇ ಇದೆ ಇದು ಅಲ್ವಾ? ಇಲ್ಲಿ ನಾನು ಫಸ್ಟ್ ಟೈಮ್ ಮಂಡಕ್ಕಿನ ತೊಗೊಂಡಿದ್ದೆ. ನಾನು ಯಾವತ್ತೂ ಮಂಡಕ್ಕಿನ ತಿಂದೇ ಇಲ್ಲ. ಬಟ್ ಟೇಸ್ಟ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಜನಕ್ಕೆ ಮಂಡಕ್ಕಿ ಅಂದರೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಐ ಥಿಂಕ್ ನನಗೆ ಗೊತ್ತಿಲ್ಲ ಈ ವ್ಲಾಗ್ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಏನು ಅಂತಂದ್ಬಿಟ್ಟು. ಬಟ್ ನಾನು ವ್ಲಾಗ್ ಮಾಡ್ಕೊಂಡಿದ್ದಲ್ಲ, ಸೊ ಅದರಿಂದ ವ್ಲಾಗ್ನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು, ವೀಡಿಯೋನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈ ಥರ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಾನು ಔಟ್ಸೈಡ್ ಹೋಗಿ ಮಾತಾಡೋದು ಅಂತಂದರೆ ನಾನು ಆ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅಂತಂದರೆ ನಾರ್ಮಲ್ ಫೋನಲ್ಲಿ ಮಾತಾಡಿ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗುತ್ತೆ. ಇರ್ಬಿಟ್ಟಂತೂ ನಾನು ಒಂದ್ಸಲಿನೂ ತಿಂದಿಲ್ಲ. ಬಟ್ ಫಸ್ಟ್ ಟೈಮ್ ತೊಗೊಂಡಿರೋದು. ಬಟ್ ಚೆನ್ನಾಗಿದೆ, ತೊಗೊಂಡು ತಿನ್ಬೋದು. ಮೈಕಲ್ಲೆಲ್ಲ ಮಾತಾಡಿದ್ರೆ ಸ್ವಲ್ಪ ಕಡಿಮೆ ನಿಧಾನಕ್ಕೆ ಮಾತಾಡಿದ್ರು ಮೈಕಲ್ಲಿ ಚೆನ್ನಾಗಿ ಕೇಳಿಸುತ್ತೆ. ಸೊ ನಾನು ನೆಕ್ಸ್ಟ್ ಟೈಮ್ ಆಚೆ ಎಲ್ಲಾದರೂ ಹೋದಾಗ ನಾನು ಮೈಕ್ ತೊಗೊಂಡೋಗಿ ಅದರಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಆನ್ ದ ವೇ ಬರಬೇಕಾದ್ರೆ ಬೀಡಾನು ತೊಗೊಂಡು ಬಂದಿದ್ದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬೀಡ. ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಬೀಡ ಕಾಮೆಂಟ್ ಮಾಡಿ. ಸ್ವೀಟ್ ಬೀಡ ಅಷ್ಟೇ ನಾನು ತಿನ್ನೋದು. ಮತ್ತು ಮನೆಗೆ ವಾಪಸ್ ಬರ್ತಾಯಿದ್ದೆ. ನೋಡಿ ಫ್ರೆಂಡ್ ಯಾವ ಥರ ಇತ್ತು.
ಬಟ್ಟೆ ತಿಂದು ಮನೆಗೆ ಹೋಗ್ತಾ ಇದ್ದೀವಿ. ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಬ್ಯಾಂಗ್ಳೂರಲ್ಲಂತೂ, ನೆಕ್ಸ್ಟ್ ಲೆವೆಲ್ ಚಳಿ. ಹೌದು ಫ್ರೆಂಡ್, ಅದಕ್ಕೆ ಟೋಪಿ ಅದಕ್ಕೆ ನಮ್ಮ ಮನೆಯವ್ರು ಟೋಪಿ ಹಾಕ್ಕೊಂಡಿದ್ದಾರೆ. ಅಗತ್ಯ ಏನಿಲ್ಲ, ನಮ್ಮ ಮನೆಯವ್ರು ಗೋಡಿ ಮಾಡಿಸಿದ್ದಾರೆ, ಸೊ ಅದರಿಂದ ಟೋಪಿ ಹಾಕ್ಕೊಂಡಿದ್ದಾರೆ. ಬಟ್ ಬ್ಯಾಂಗ್ಳೂರಲ್ಲಿ ನೈಟ್ ಟೈಮ್ ಓಡಾಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೈಸೂರಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರಾಫಿಕ್ ಇದೆ, ಅದೊಂದು ಮಾತ್ರ ಬೇಜಾರು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಮನೆಗೆ ಹೊರಡೋದು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.